ಸೊ ಇವಾಗ ನಾನು ಮಾತಾಡೋಕ್ಕೆ ನನಗೆ ಕೈ ಕಾಲೆಲ್ಲ ನಡುಕ್ತಾ ಇದೆ. ನಮ್ಮ ಗುರುಗಳು ಯಾವಾಗ ಸುಮಾರು ಒಂದು 6-7 ವರ್ಷದಿಂದ 8 ವರ್ಷದಿಂದನೋ ನಾನು ಅವ್ರ ಹತ್ರ ಕ್ಲಾಸಲ್ಲಿ ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದರು. ಗುರು ಅಂದರೆ ಹೆಂಗೆ ಅಂದರೆ, ನಾನು ಟೆನ್ಷನ್ ಇತ್ತು. ಅಂದರೆ ಈ ದಿನ ಶುರು ಮಾಡಿದ್ದೆ ಅನ್ಕೊತೀನಿ. ಆವಾಗ ಯಾರೂ ಬರ್ತಾ ಇಲ್ವಲ್ಲ, ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಯಾರೂ ಬರ್ತಾ ಇರಲಿಲ್ಲ. ಯಾರೂ ಇಲ್ವಲ್ಲ ಅಂಕಲ್, ನಾನು ಯೂಶ್ವಲಿ ಗುರುಗಳು ಅನ್ನಲ್ಲ ಅಂಕಲ್ ಅಂತ. ಅವರು ನನ್ನ ಫ್ರೆಂಡ್ ಕಣೋ ಅಂತ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಪಾಪ ಅವ್ರಿಗೆ 66 ವರ್ಷ, ನಾನು 40 ವರ್ಷ. ಅವ್ರು ಅದೇ ಥರನೇ ಇಂಟ್ರೊಡ್ಯೂಸ್ ಮಾಡೋದು, ನನ್ನ ಸ್ನೇಹಿತ ಅಂತ ಎಲ್ಲರ ಕಡೆ ಇಂಟ್ರೊಡ್ಯೂಸ್ ಮಾಡ್ಕೊಂಬರ್ತಾರೆ. ಸೊ ತುಂಬ ಅವ್ರ ಹತ್ರನೂ ತುಂಬ ಬಾಂಧವ್ಯ ಚೆನ್ನಾಗಿದೆ. ಸೊ ಅವರು ಆ ಥರ ಹೇಳಿದಾಗ ನಾನು ಹೇಳಿದೆ, ಈ ಥರ ಏನು ಅಂಕಲ್ ಕಷ್ಟ ಆಗ್ತಾಯಿದೆ, ನಾನು ಏನೋ ಮೈಂಡಲ್ಲಿ ಇಟ್ಕೊಂಡು ಶುರು ಮಾಡಿಕೊಂಡೆ, ಆಗಲಿಲ್ಲ. ಅಂದರೆ ಯಾರನ್ನೂ ರೀಚ್ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಸೈಂಟಿಫಿಕ್ಕಾಗಿ ಹೇಳಬೇಕು, ನನಗೆ ಈ ಶಾಸ್ತ್ರೋಕ್ತವಾಗಿ ಹೇಳೋಕ್ಕೆ ಬರಲ್ಲ. ಇರೋದು ಹೇಳ್ಬಿಡ್ತೀನಿ. ಶಾಸ್ತ್ರೋಕ್ತವಾಗಿ ನೀನು ಪ್ರವಚನ ಮಾಡು ಅಂದರೆ ನಂಗೆ ಬರಲ್ಲ. ಯಾಕೆಂದರೆ ನಾನು ಎಲ್ಲವನ್ನ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಟ್ಟು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಈಗಿನ ಕಾಲಕ್ಕೆ ತಕ್ಕಂಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಟ್ಟು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರು ಅದಕ್ಕೆ ಲಿಂಕೇ ಮಾಡ್ತಾಯಿಲ್ಲ. ಇದರಲ್ಲಿ ಬೇರೆ ಹಾಕ್ಬಿಟ್ಟಿದ್ದೀನಿ ಕನೆಕ್ಟಿಂಗ್ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂತ. ಬೇರೆ ಕನೆಕ್ಟ್ ಮಾಡೋಕ್ಕೆ ಯಾರಾದ್ರು ಬರಬೇಕು ತಾನೆ ಪ್ರಪಂಚದಲ್ಲಿ. ಆವಾಗ ನಮ್ಮ ಪುರಂದರ ಶರ್ಮಾ ಅಂತ ಗುರುಗಳು ಅವರು ಹೇಳಿದರು, ಏನಂದರೆ ಗುರು ಅಂದರೆ ಹೆಂಗೆ ಅಂದರೆ, ಒಂದು ಸುಗಂಧ ಬೀರುವಂಥ ಹೂವು ಇರಬೇಕು, ಹೂವು ಥರ ಇರಬೇಕು ಅಂತ. ಆ ಸುಗಂಧ ಬೀರುವಂಥ ಹೂವನ್ನು ನೀನು ತೊಗೊಂಡೋದು ಬೆಟ್ಟದ ಮೇಲೆ ಇಟ್ಟರು ಯಾವುದೋ ಒಂದು ದುಂಬಿನಾದರೂ ಬರುತ್ತೆ ಮಕರಂದ ಹೀರ್ಕೊಳ್ಳೋಕ್ಕೆ. ಅಕಸ್ಮಾತ್ ಯಾರೂ ಬರಲಿಲ್ವಾ, ದುಂಬಿನೂ ಬರಲಿಲ್ವಾ, ಆ ಹೂವನ್ನು ಯಾರೂ ನೋಡೋಕ್ಕೆ ಬರಲಿಲ್ವಾ, ಶ್ರೀಮನ್ ನಾರಾಯಣನೇ ದುಂಬಿಯಾಗಿ ಬರ್ತಾನಂತೆ. ಅದೊಂದು ತಲೆಲಿಟ್ಕೊ. ನಿನ್ನ ಕೆಲಸ ಏನು, ಜ್ಞಾನವನ್ನು ತಗೋ, ನಿನ್ನ ಪಾಡಿಗೆ ಒಬ್ಬರು ಇಬ್ಬರು ಯಾರು ಬರಲಿ, ನಿನ್ನ ಪಾಡಿಗೆ ನೀವು ಮಾಡ್ತಾಯಿರು. ಅದು ಮಾಡ್ತಾ ಇರೋ ಇದಕ್ಕೆ ಏನು ಶ್ರದ್ಧೆಗೆ ಶ್ರೀಮನ್ ನಾರಾಯಣನೇ ಬರ್ತಾನೆ, ಬಂದು ಪಾಠ ಕೇಳ್ಕೊಂಡು ಹೋಗ್ತಾನೆ ಅಂತ ಒಂದು ಮಾತು ಹೇಳಿದ್ರು. ಅದು ನಂಗೆ ತುಂಬ ತಲೆಯಲ್ಲಿ ಇದ್ಬಿಟ್ಟಿತ್ತು. ಸುಮಾರು ಜನ ಡೌಟ್ ಪಡ್ತಾರೆ, 10 ವರ್ಷ ಆದರೂ ಇಲ್ಲೇ ಇದ್ದೀರಲ್ಲ ಅಂತ. ಅದು ಅವ್ರು ಹೇಳಿದ್ರಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಬೇಕಾದಷ್ಟು ನಾನು ನೋಡಿದ್ದೀನಿ. ಖಾಲಿನೂ ಕೂತಿದ್ದೀನಿ, ಏನೂ ಇಲ್ಲದೇನೂ ಕೂತಿದ್ದೀನಿ, ಆಮೇಲೆ ನಾನು ಓದ್ಕೊಂಡು ಕೂತಿದ್ದೀನಿ, ಒಬ್ಬರನ್ನ ಹ್ಯಾಂಡಲ್ ಯೋಗದಲ್ಲಿ ಇದು ಮಾಡಿ ಕೂತಿದ್ದೀನಿ. ಸೊ ಆ ಥರ ನನ್ನ ಪಾಡಿಗೆ ನಾನು ಮಾಡ್ತಾ ಹೋದಾಗ ಮತ್ತೆ ಆ ಕಡೆ ಒಂದು ಶುರುವಾಯಿತು, ಈ ಕಡೆ ಒಂದು ಶುರುವಾಯಿತು, ಎಲ್ಲ ಕಾಂಪಿಟೇಷನ್ ಸುತ್ತಮುತ್ತ ಎಲ್ಲ ಶುರುವಾದ್ರೂ ನಾನು ನಮ್ಮ ಗುರುಗಳು ಹೇಳಿದ್ದದೆ ಏನಂದರೆ, ಏನಪ್ಪ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು, ಅದ್ರ ಪಾಡಿಗೆ ಅದೆಲ್ಲ ಆಗತ್ತೆ ಅಂತ. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಮೇಲೆ ಇವಾಗ ಅಟ್ಲೀಸ್ಟು ನಾವು ಓದಿರೋವಂತಹ ವಿಷಯವನ್ನು ಬೇರೆಯವ್ರು ಕೇಳೋಕ್ಕೆ ಸ್ವಲ್ಪ ಜನ ಇದ್ದಾರೆ, ಕೇಳೋಕ್ಕೆ ಇಂಟ್ರೆಸ್ಟೆಡ್, ಖುಷಿ ಪಡ್ತಾರೆ. ಸೊ ಆ ವಿಷಯಗಳನ್ನು ತಿಳ್ಕೊಂಡು, ಇದು ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ನನಗೆ ಅರ್ಥ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗಬೇಕು ಅಂದರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಎಸ್, ಅದು ನನಗೆ ಅರ್ಥ ಆಗಿದೆ, ಪರವಾಗಿಲ್ಲ, ಸರಿಯಾಗಿ ಓದಿದ್ದೀನಿ ಅಂತ ಅರ್ಥ. ಸೊ ಆ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದೆ. ಮೊದಲು ಯೋಗ ಮಾಡೋಕ್ಕೆ ಶುರು ಮಾಡಿದ್ದಿಲ್ಲಿ ಯೋಗದ್ದು. ಬಟ್ ಯೋಗ ಎಷ್ಟು ದಿವಸ ಮಾಡೋಣ, ನಮಗೂ ವಯಸ್ಸಾಗತ್ತಲ್ವ. ಬರೀ ಪಿ ಟಿ ಮಾಸ್ಟರ್ ಆಗಿದ್ದರೆ ಎಷ್ಟು ದಿವಸ ಎಕ್ಸಸೈಸ್ ಮಾಡೋಕ್ಕಾಗತ್ತೆ. ಸೊ ಜ್ಞಾನ ಬೇಕೇ ಬೇಕು. ಜ್ಞಾನ ಇಲ್ಲದೆ ನಾವೇನೋ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲದೆ ಅದು. ಸೊ ಆವಾಗ ಕೋವಿಡ್ ಟೈಮು ಅದೊಂಥರ ಶಾಪ ವರದಾನ ಎರಡು. ಆ ಕೋವಿಡ್ ಟೈಮಲ್ಲಿ ಒಂದು ಟ್ರೂಪ್ ಇತ್ತು, ಅದೇ ಆವಾಗಲೇ ಮಾತಾಡ್ತಾ ಇದ್ವಿ. ಇನ್ನೊಬ್ಬರು ಇದ್ದರು, ಪಾಪ ಅವರು ವಿಧಿವೇಶರಾದರು, ವತ್ಸಲ ಮೇಡಮ್ ಅಂತ. ಸೊ ಇವರೆಲ್ಲ ಸೇರಿಕೊಂಡು, ನೀವು ಮಾಡಿ ಸರ್, ಮಾಡಿ ಏನಾದರೂ ಮಾಡಿ, ನಾವು ಕೇಳಕ್ಕೆ ರೆಡಿ ಇದ್ದೀವಿ, ನೀವೇನು ಹೇಳಿದ್ರು ಕೇಳಕ್ಕೆ ರೆಡಿ ಇದ್ದೀವಿ ಅಂತಂದರು. ಸೊ ಆ ಕಾರಣದಿಂದ ಭಗವದ್ಗೀತೆಯನ್ನು ಶುರು ಮಾಡಿದ್ದು ವಿಷ್ಣು ಸಹಸ್ರನಾಮ ಶುರು ಮಾಡಿದ್ದು ಫಸ್ಟ್ ಚಾಂಟಿಂಗು. ಆ ಚಾಂಟಿಂಗ್ ಶುರು ಆದಮೇಲೆ ಭಗವದ್ಗೀತೆನ ನನಗಿನ್ನೂ ಅದು ಡೇಟಾ ಇಟ್ಟಿದ್ದೀನಿ, 2.5 ವರ್ಷಗಳ ಕಾಲ ಮಾಡಿದ್ದೀವಿ. ಇನ್ನೂ ಇದೆ ಅದು 2.5 ವರ್ಷಗಳ ಕಾಲ, ಇಷ್ಟು ಗಂಟೆಗಳು, ಅದು ಕೂಡ ಬರೆದಿಟ್ಟಿದ್ದೀನಿ ಒಂದು ಕಡೆ ಇದೆ ಎಲ್ಲ. ಸೊ 2.5 ವರ್ಷಗಳ ಕಾಲ ಮಾಡಿದೆ. ಆಮೇಲೆ ನನಗೂ ಕಾನ್ಫಿಡೆನ್ಸ್ ಬಂತು, ಇಲ್ಲಪ್ಪ ಕೇಳ್ತಾರೆ. ಇನ್ನು ಮತ್ತು ಇವರು ಅಷ್ಟೇ, ಬರ್ತಾ ಇದ್ದವರು ನಿಲ್ಲಿಸಬೇಡಿ, ಏನಾದರೂ ಒಂದು ಬೇಕು. ಅದೇ ಕಾರಣಕ್ಕೆ ಶಂಕರಾಚಾರ್ಯರದು ಶುರು ಮಾಡಿ ಜೀವನ ಚರಿತ್ರೆ ಶುರು ಮಾಡಿದ್ದು. ಬಟ್ ಅದು ಕರೆಕ್ಟ್ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್ ನಂಗೆ ಸಿಗದೇ ಇದ್ರಿಂದ ಸ್ವಲ್ಪ ಅದನ್ನು ಡಿಸ್ಕಂಟಿನ್ಯೂ ಮಾಡಬೇಕಾಗಿ ಬಂತು. ಬಟ್ ಅದನ್ನು ನಿಯರ್ಲಿ ಒಂದು 6 ತಿಂಗಳು 8 ತಿಂಗಳೇನೋ ಮಾಡಿದ್ದೀವಿ, ಅದನ್ನೇನು ಬಿಟ್ಟಿಲ್ಲ. ಆಮೇಲೆ ಹಾಗೆ ಲಲಿತಾ ಸಹಸ್ರನಾಮ ಏನೋ ಮನಸ್ಸಿಗೆ ಬಂತು. ಈ ನಮ್ಮದು ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಒಂದೊಂದು ಕಡೆ ಚಂಡಿಕಾ ಹೋಮ ಮಾಡ್ತೀವಿ. ಪ್ರತಿ ವರ್ಷ 11 ವರ್ಷದಿಂದ ನಡ್ಕೊಂಡು ಬಂದಿದೆ. ಕೋವಿಡ್ ಟೈಮಲ್ಲೂ ನಿಲ್ಲಿಸಿರಲಿಲ್ಲ, 11 ವರ್ಷಗಳ ಕಾಲ ನಡ್ಕೊಂಡ್ಬಂದಿದೆ. ಈ ಸಲಿಗೆ 11ನೇ ವರ್ಷ. ಈ ಸಲ ಶೃಂಗೇರಿ ಹತ್ರ ಇರೋ ವಾರಾಹಿ ಟೆಂಪಲ್ ಹತ್ರ
ಪ್ರತಿ ವರ್ಷವೂ ಹೋಗ್ತೀವಿ, ಬೇರೆ ಬೇರೆ ಜಾಗಕ್ಕೆ ಹೋಗ್ತೀವಿ, ಅಲ್ಲಿ ಹುಡುಕ್ತೀವಿ. ಅಂದರೆ ಕಮರ್ಷಿಯಲ್ ಪ್ಲೇಸ್ ನೋಡೋಕೆ ಹೋಗಲ್ಲ, ಕಮರ್ಷಿಯಲ್ ದೇವಸ್ಥಾನಗಳು ನೋಡೋಕೆ ಹೋಗಲ್ಲ. ಯಾವುದೋ ಒಂದು ಕಾಡೊಳಗಡೆ ಇರುವಂತಹ ದೇವಸ್ಥಾನ, ಯಾವುದೋ ಊರೊಳಗಡೆ ಇರುವಂತಹ ದೇವಸ್ಥಾನ, ಸ್ವಲ್ಪ ಶಕ್ತಿಯುತದ ದೇವಸ್ಥಾನ ಅಂಥದ್ದು ಹುಡುಕ್ತೀವಿ. ಅಲ್ಲಿ ಹೋಗಿ ಒಂದು 2 ದಿವಸ ಅಲ್ಲೇ ಇದ್ದು ಮಾಡ್ಕೊಂಬರ್ತೀವಿ. ನನ್ನ ಆಸೆ ಹೊಂದಿರೋದೇನು ಅಂದರೆ ಒಂದ್ಸಲಿ ನಮ್ಮ ಫುಲ್ ಯೋಗ ಟ್ರಿಪ್ನ ಕರ್ಕೊಂಡೋಗಿ ಮಾಡಿಸ್ಬೇಕು ಅನ್ನೋದು ಒಂದು ಆಸೆ ಇದೆ. ಅದಕ್ಕಿನ್ನೂ ಯಾಕೋ ಕಾಲ ಕೂಡ ಬಂದಿಲ್ಲ, ಬಟ್ ಆಸೆ ಅಂತೂ ಇದೆ. ಎಲ್ಲರೂ ಕೇಳ್ತಾರೆ ಎಷ್ಟು ಮಾಡ್ತೀರಾ ಅಂತ. ಗೊತ್ತಿಲ್ಲ, ದೇವ್ರ ಶಕ್ತಿ ಕೊಟ್ಟಷ್ಟು ಮಾಡೋದು, ಪ್ರತಿ ವರ್ಷ ನಾನು ಮಾಡೋದು ಅಂತ ಡಿಸೈಡ್ ಮಾಡಿದ್ದೀವಿ ನಾನು ನಮ್ಮವಳು. ಯಾಕೆಂದರೆ ನಿಮಗೆ ಹೇಗೆ ಬೇರೆ ಬೇರೆ ಥರದ ಎಕ್ಸ್ಪೀರಿಯನ್ಸ್ಗಳಾಗಿದೆಯೋ, ಆ ಹೋಮದಲ್ಲಿ ನಮಗೆ ಬೇರೆ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಆಗಿದೆ. ವಿ ಹ್ಯಾವ್ ಫೆಲ್ಟ್ ದಟ್, ಅದನ್ನು ಫೀಲ್ ಮಾಡಿದ್ದೀವಿ. ದೇವಿಯ ಪ್ರೆಸೆನ್ಸನ್ನು ಫೀಲ್ ಮಾಡಿದ್ದೀವಿ. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನಾವು ಕೆಲವಂತೂ ಶಾಕ್, ನಮಗೆ ಶಾಕು, ಸಾಧ್ಯನಾ ಇದು ಅಂತ. ಒಂದ್ಸರಿ ತುಂಬ ಕಷ್ಟದಲ್ಲಿದ್ದಾಗ ಕೈ ಮುರಿದೋಗ್ಬಿಟ್ಟಿತ್ತು, ಬಿದ್ದು ಕೈ ಮುರ್ಕೊಂಡ್ಬಿಟ್ಟಿದ್ದೆ. ಕೈ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದೆ, ಇಲ್ಲಿ 3 months ಏನೋ ಕ್ಲೋಸ್ ಆಗಿತ್ತು. ಯಾಕೆಂದರೆ ರೆಸ್ಟ್ ಹೇಳಿದ್ರು ಏನು ಮಾಡ್ತೀರಾ ಬಂದು. ನಾನು ಅವಳು ಆಕ್ಸ್ಫರ್ಡ್ ಸ್ಕೂಲ್ ಮುಂದೆ ಇದೆ, ಮೀರಾಂಬಿಕಾ ಸ್ಕೂಲ್ ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಹಿಂಗೆ ಏನೋ ಬೇಜಾರು ಮಾಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಆ ಟೈಮಲ್ಲಿ ಒಂದು ಸಲ ಚಂಡಿಕಾ ಹೋಮ ಆಗಿತ್ತು ಇಲ್ಲಿ ಹೊರನಾಡಲ್ಲಿ. ಫಸ್ಟ್ ನಾವು ಶುರು ಮಾಡಿದ್ದು ಹೊರನಾಡಲ್ಲಿ ಒಂದು ಸಲ ಚಂಡಿಕಾ ಹೋಮ ಆಗಿತ್ತು. ಆಮೇಲೆ ಇನ್ನೊಂದು ಸಲ ಮಾಡಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ನಾವು ಏನೋ ಮತ್ತೆ ಬರ್ಸ್ಬೇಕಾಗಿತ್ತು. ಬರ್ಸಿದ್ರೆ ಇನ್ನೊಂದು 6-7 ವರ್ಷ ಬೇಕು. ಅದು ಅಲ್ಲಿ ಅಷ್ಟು ಬೇಗ ಸಿಗಲ್ಲ, ಕೊಲ್ಲೂರಲ್ಲಿ ಮತ್ತು ಇದರಲ್ಲಿ ಅದು ಹೊರನಾಡಲ್ಲಿ ಇಲ್ಲೆಲ್ಲ ಒಂದು 6-7 ವರ್ಷ ಬೇಕಾಗತ್ತೆ ಸಿಗೋಕ್ಕೆ. ಆಮೇಲೆ ಬಟ್ ಆ ಇಯರ್ ಮಾಡಬೇಕಾಗಿತ್ತು. ನಮಗೆ ಬೇರೆ ಏನು ಬೇರೆ ಶೃಂಗೇರಿಯಾದಲ್ಲ ಅಷ್ಟೊಂದು ಐಡಿಯಾ ಇರಲಿಲ್ಲ. ನೋಡ್ತಾ ಇದ್ವಿ, ಬಟ್ ಇದರಲ್ಲಿ ಮನಸ್ಸಿಟ್ಕೊಂಡು ನೋಡ್ತಾ ಇರಲಿಲ್ಲ. ಬಟ್ ಅಲ್ಲೊಂದು ಕಡೆ ಮಾಡ್ತಾರೆ ಏನು ಗೊತ್ತಿತ್ತು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಇಲ್ಲಿ ಇನ್ನೊಬ್ಬರು ಸ್ಟೂಡೆಂಟ್ ಇದ್ದರು. ಅವರು ಹೊರನಾಡಿನ ಧರ್ಮದರ್ಶಿಗಳ ಹೆಂಡತಿಯವ್ರ ಫ್ರೆಂಡ್ ಅಂತ ಇಬ್ಬರು. ನೀವು ಹೇಳಿ ಒಂಚೂರು ಅಂತ ಅವ್ರ ಕೈಯಲ್ಲಿ ಒಂದ್ಸಲಿ ಹೇಳ್ಸೋಣ ಅಂತ ಅವ್ರಿಗೊಂದು ಮಾತು ಹೇಳಿದ್ವಿ. ಆಮೇಲೆ ಇನ್ನೊಂದು ಕಡೆಯಿಂದ ಹಾಕಿದ್ವಿ, ಇಲ್ಲ ಮಾಡಬೇಕು ಈ ಟೈಮಲ್ಲಿ ನಮ್ಗೆ ಆಗ್ತಾಯಿಲ್ಲ, ಮನಸ್ಸಿಗೂ ತುಂಬ ಬೇಜಾರಾಗೋಗಿದೆ ಮಾಡಬೇಕು ಅಂತ. ಯಾವುದೂ ವರ್ಕೌಟ್ ಆಗಲಿಲ್ಲ. ಯಾರನ್ನು ಕೇಳಿದ್ರು ಹೇಳಬೇಕು ಸರ್, ನೀವು ಟೈಮ್ ಇದೆ ಸರ್, ಒಂಚೂರು ಸಿಕ್ಕಿಲ್ಲ ಸರ್, ಇದಿಲ್ಲ ಸರ್ ಅಂತ ಹಿಂಗೆ ಹೇಳ್ತಾಯಿದ್ರು. ಅವತ್ತು ಮೀರಾಂಬಿಕಾ ಸ್ಕೂಲ್ ಮುಂದೆ ಜಸ್ಟ್ ನಡ್ಕೊಂಬರ್ತಾಯಿದ್ವಿ ಸಂಜೆ 7:30 ನೋಡಿ, ಟೈಮ್ ನೋಡಿ 7:30. ಓಕೆ, 7:30 ಅಂದರೆ ಶೃಂಗೇರಿ ಹೊರನಾಡೆಲ್ಲ ಮಲಗಿರೋ ಟೈಮು, ಅಂದರೆ ಆಲ್ಮೋಸ್ಟ್ ಕ್ಲೋಸ್ ಅಂತಲೇ ಅರ್ಥ. 7:30 ಟೈಮ್ ನಡ್ಕೊಂಬರ್ತಾಯಿದ್ವಿ. ನಡ್ಕೊಂಬಂದು ನನ್ನ ಹತ್ರ ಅವಾಗ ಒಂದು ಫೋನ್ ಇತ್ತು. ಟಣ್ಣಂತ ರಿಂಗ್ ಆಯಿತು. ರಿಂಗ್ ಆಗಿ ತೆಗೆದೆ. ಹಲೋ, ನಾವು ಹೊರನಾಡಿಂದ ಮಾತಾಡ್ತಾಯಿದ್ದೀವಿ, ನೀವು ಇದು ಚಂಡಿಕಾ ಹೋಮಕ್ಕೆ ಬರ್ಸಿದ್ರಲ್ಲ, ಅದು ಬಂದಿದೆ, ಇನ್ನು 15 ದಿವಸ ಟೈಮ್ ಇದೆ, ಇಂಥ ಡೇಟು ಮಾಡ್ತೀರಾ? ನನಗೂ ಅವಳಿಗೂ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ತಕ್ಷಣ ನಾನು ಏನು ಮಾಡಿದೆ ಅಂದರೆ, ಫಸ್ಟ್ ಅವ್ರಿಗೆ ನಾನು ಹೇಳಿದೆ, ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡಿ, ಒಂಚೂರು ಮಾತಾಡ್ಬಿಟ್ಟು ಹೇಳ್ತೀನಿ, ನಾನು ಮಾಡಿಬಿಟ್ಟು ಹೇಳ್ತೀನಿ ಅಂತ. ತಕ್ಷಣ ಇವ್ರಿಗೆ ಹೇಳಿದ್ನಲ್ಲ, ಇವ್ರು ಹೇಳಿರ್ಬೋದು ಅಂತ ಇವ್ರಿಗೆ ಫೋನ್ ಮಾಡಿದೆ. ನೋಡಿದ್ರೆ ಅವರು ಹೇಳಿಲ್ಲ. ಇಲ್ಲ ಸರ್, ನಾನು ಯಾರಿಗೂ ಹೇಳಿಲ್ಲ ಸರ್ ಅಂದರು. ಆಮೇಲೆ ಇನ್ನೊಬ್ಬರಿಗೆ ಹೇಳಿದ್ನಲ್ಲ, ಅವ್ರೇನಾದ್ರು ಅಕಸ್ಮಾತ್ ಅಲ್ಲಿಂದ ಅವ್ರೇನಾದರೂ ಇದು ಮಾಡಿದ್ದಾರೆ ಅಂದರೆ ಅವರು ಹೇಳಿಲ್ಲ, ಯಾರೂ ಹೇಳಿಲ್ಲ, ನಾನು ಬರ್ಸಿಲ್ಲ. ಹೆಂಗೆ ಬಂತು ಗೊತ್ತಿಲ್ಲ. ವಿ ಹ್ಯಾವ್ ಫೆಲ್ಟ್ ದಟ್, ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್. ನಾನು ಅವಳ ಜೊತೆಗಿದ್ದ ಅದೇ ಎಕ್ಸ್ಪೀರಿಯನ್ಸ್. ಶಾಕ್ ಆಗಿಬಿಟ್ವಿ ನಾವು. ಅವತ್ತೇ ಅವಳು ಅದು ಹೇಳಿದ್ರೆ ಡಿಸೈಡ್ ಮಾಡಿದ್ಲು, ಇನ್ನು ಏನೇ ಆಗಲಿ ಪ್ರತಿ ವರ್ಷ ಆಷಾಢ ಮಾಸ ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀವಿ, ಮಾಡ್ಕೊಂಡು ಹೋಗೋಣ, ನಿಲ್ಸೋದು ಬೇಡ ಅಂತ. ಸೊ ಇದರಿಂದ ಬಂದಿದೆ. ಅದೇ ಉದ್ದೇಶಕ್ಕೆ ಹೆಂಗಿದ್ರೂ ಚಂಡಿಕಾ ದೇವಿಯನ್ನು ಪೂಜೆ ಮಾಡ್ತಾಯಿದ್ದೀವಿ, ಲಲಿತಾ. ಸೊ ಅದನ್ನು ಒಂದು ಸ್ಟಡಿ ಮಾಡ್ಕೊಳ್ಳೋಣ, ನಾವು ಅರ್ಥ ಮಾಡ್ಕೊಳ್ಳೋಣ ಸ್ವಲ್ಪ. ಇಲ್ಲೇ ನನಗೆ ಗೊತ್ತಿರೋದು ಹೇಳ್ಕೊಡ್ತಾ ಇಲ್ಲ, ನಾನು ಕಲಿತಾ ಇದ್ದೀನಿ. ಸೊ ನಾನು ಕಲ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ, ಮತ್ತು ನೀವು ಕರೆಕ್ಟಾಗಿದೆ ಅಂದರೆ ಅದು ನಾವು ಕಲ್ತಿದ್ದೀನಿ ಅಂತ ಸ್ವಲ್ಪ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಲಲಿತಾ ಸಹಸ್ರನಾಮವನ್ನು ಶುರು ಮಾಡಿದ್ದು. ಸೊ ಇದು ನಮ್ಗೆ ಆಸೆ ಇರೋದು ಅದೇ, ಸುಮಾರು ಸಲ ಹೇಳ್ಕೊಂಡಿದ್ದೀನಿ. ಲಲಿತಾ ಸಹಸ್ರನಾಮ ಪೂರ ಮುಗಿದ ಮೇಲೆ ಒಂದು ಲಲಿತಾ ಸಹಸ್ರನಾಮ ಹೋಮ ಮಾಡಿ ಮುಗಿಸೋಣ ಅಂತ. ಸೊ ಕಂಪ್ಲೀಟಾಗಿ. ಸೊ ಇನ್ನೊಂದು ವರ್ಷ ತೊಗೊಳುತ್ತೆ, ಒಂದೊಂದು ವರ್ಷ ತೊಗೊಳುತ್ತೆ, ಇಲ್ಲ ಅಂತಲ್ಲ, ಬಟ್ ಮಾಡೋಣ. ಸೊ ಇದ್ರ ಜೊತೆಗೆ ಪ್ಯಾರಲಲ್ಲಾಗಿ ಶುರುವಾಗಿದ್ದು ಅನ್ನಯಜ್ಞ. ಸೊ ಅನ್ನಯಜ್ಞದಲ್ಲಿ ನಿಮಗೆ ಗೊತ್ತು, ನನಗೆ ಉದ್ದೇಶ ಇದ್ದಿದ್ದು ಅನ್ನಯಜ್ಞದ ಉದ್ದೇಶ ಏನು ಅಂದರೆ, ಏನೋ ಬೇರೆಯವ್ರು ಮಾಡದೇ ಇರೋದು ನಾವು ಮಾಡಿಬಿಡ್ತೀವಿ ಅನ್ನೋದಲ್ಲ. ಏನಾಗ್ತಾ ಇದೆ ಅಂದರೆ, ಸೊಸೈಟಿನಲ್ಲಿ ಜನ ದೂರ ಆಗ್ತಾಯಿದ್ದಾರೆ. ಏನೋ ಕಾರಣಕ್ಕೆ, ಈ ಕಾರಣ ಆ ಕಾರಣ ಅಂತಲ್ಲ, ಯಾವುದೋ ಒಂದು ಕಾರಣಕ್ಕೆ ಜನಗಳು ದೂರ ಆಗ್ತಾಯಿದ್ದಾರೆ. ಯಾವುದೇ ಮತ್ತು ಸಿಗ್ತಾ ಇಲ್ಲ ಇವಾಗ, ಭಾವಗಳಿಲ್ಲ. ಆ ಪ್ರೀತಿ ಅನ್ನೋ ಭಾವನೆ ಇಲ್ಲ. ಏನೇ ನೋಡಿದ್ರೂ, ಏನೇ ಇದು ಮಾಡಿದ್ರೂ
ಆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್, ದುಡ್ಡು, ಆ ಬ್ಯಾಕ್ಗ್ರೌಂಡಲ್ಲೇ ನೋಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ನನಗೆ ಫೀಲ್ ಆಯಿತು. ನನಗೂ ಸುಮಾರು ಜನ ಇಲ್ಲಿ ಫೋನ್ ಮಾಡಿದಾಗ ಫಸ್ಟ್ ಕೇಳದೆ ಅವರು, ಈ ಬೇರೆ ಏನು ಹೇಳ್ತೀರಾ, ಏನು ಮಾಡ್ತೀರಾ, ಇಲ್ವೇ ಸರ್ ದುಡ್ಡೆಷ್ಟು ಸರ್, ಇದು ನಾನು ದುಡ್ಡೆಷ್ಟು ಅಂದ ತಕ್ಷಣ ಇನ್ನೊಂದ್ಸಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಬಿಡ್ತೀನಿ. ಓಕೆನಾ? ಸೊ ಅದನ್ನು ಗಮನಿಸಿದ್ದೆ. ಅದು ಮತ್ತು ಇನ್ನೊಂದೇನೆಂದರೆ ನಮ್ಮ ಮಕ್ಕಳುಗಳಿಗೆ ಇದು ಸಿಗ್ತಾ ಇಲ್ಲ, ಏನು ಅಂದರೆ ಕರೆಕ್ಟಾಗಿರೋ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ. ಅಂದರೆ ಪ್ರಪಂಚ ಈ ರೀತಿ ಇದೆ, ನಿನಗಿಂತೂ ಕೆಳಗಿರೋರು ಇದ್ದಾರೆ, ಅವ್ರಿಗೇನೋ ಬೇಕು, ಅವ್ರಿಗೂ ಜೀವನ ಮಾಡೋಕ್ಕೇನೋ ಬೇಕು, ಅದರಿಂದ ಒಬ್ಬರು ಮೇಲಿರೋರು ಸಹಾಯ ಮಾಡಬೇಕು, ಇದಿಲ್ಲವೇ ಇಲ್ಲ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ. ಮೊನ್ನೆ ಯಾರನ್ನೋ ಹಿಂಗೆ ಕೇಳ್ತಾ ಇದ್ದೆ, ಏನಪ್ಪ ಇದು ಎಲ್ಲಿಂದ ತರ್ತೀಯ ಅಂದರೆ, ಅಯ್ಯೋ ರಿಲಯನ್ಸ್ ಫ್ರಿಜ್ಗೆ ಹೋಗ್ತೀನಿ ತರ್ತೀನಿ ಅಷ್ಟೇ, ಮುಗಿದೋಯ್ತು. ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಹೆಂಗೆ ಬರುತ್ತೆ ಗೊತ್ತಿಲ್ಲ, ಯಾರು ಅದನ್ನು ತಂದಿಡ್ತಾರೆ ಗೊತ್ತಿಲ್ಲ, ಏನಂದ್ರೇನೂ ಗೊತ್ತಿಲ್ಲ. ಸೊ ಆ ಕಾರಣದಿಂದ ಮಕ್ಕಳು, ನಾವು ಇವಾಗೆಲ್ಲ ಏನಾಗಿದೆ ಅಂದರೆ, ನೀವು ಇದೆಲ್ಲ ನೋಡ್ತಾ ಇರ್ತೀರ, ಏನು ಲಿಟಲ್ ಚಾಂಪ್ಸು ಮತ್ತು ಸರಿಗಮಪ ಎಲ್ಲ ನೋಡ್ತಾ ಇರ್ತೀರ. ಅದು ಬರೀ ನಾವು ನಮ್ಮ ಮೇಲಿರೋರನ್ನೇ ನೋಡ್ತಾ ಇದ್ದೀವಿ ಹೊರತು ಆ ಕೆಳಗಡೆ ಇರೋರು ನಾವು ಯಾರೂ ನೋಡ್ತಾನೇ ಇಲ್ಲ. ನಾವು ನೋಡ್ತಾ ಇಲ್ಲ, ನಮ್ಮ ಮಕ್ಕಳು ನೋಡ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಗೊತ್ತಾಗ್ತಾನೇ ಇಲ್ಲ. ಯಾವತ್ತು ನಾವು ಕೆಳಗಡೆ ಇದ್ದಿದ್ದವ್ರು ನೋಡಿದ್ರೆ ನಾವು ಸುಖವಾಗಿದ್ದೀವಿ ಅನ್ನೋದು ಅರ್ಥ ಮಾಡ್ಕೊಂಡು, ನಾವು ಸ್ವರ್ಗದಲ್ಲಿದ್ದೀವಿ ಅಂತ. ನನಗೆ ಕಾಲಿದೆ, 2 ಶೂಸ್ ಚೆನ್ನಾಗಿರೋದು ಹಾಕ್ಕೊತಾ ಇದ್ದೀನಿ, ಇನ್ನೊಬ್ಬ ಕಾಲಿಲ್ಲದೆ ಇರೋ ಒಂದು ಶೂಸೇ ಹಾಕ್ಕೊಳ್ಳೋಕ್ಕಿಲ್ವಲ್ಲ ಅವನಿಗೆ. ಅದನ್ನು ಅರ್ಥನೇ ಮಾಡ್ಕೊತಾ ಇಲ್ಲ. ಇವಾಗೆಲ್ಲ ಬರೀ ಮೇಲೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ, ಕೆಳಗಡೆ ನೋಡೋರು ಯಾರು? ಸೊ ಆ ಕಾರಣದಿಂದ ಅನ್ನಯಜ್ಞ ಅನ್ನೋದು ಶುರು ಮಾಡಿದ್ದು. ಮತ್ತು ಎಲ್ಲ ಕುಟುಂಬಗಳು ಸೇರುತ್ತೆ, ಎಲ್ಲರೂ ಸೇರ್ತೀವಿ, ಒಂದು ದಿವಸ ಎಂಜಾಯ್ ಮಾಡ್ತೀವಿ. ಅಟೆಂಡ್ ಮಾಡಿರೋರಿಗೆ ಅದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಎಲ್ಲ ಎಂಜಾಯ್ ಮಾಡ್ತೀವಿ, ಎಲ್ಲ ಖುಷಿಯಾಗಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲವನ್ನು. ಆ ಅನ್ನಯಜ್ಞ ಅದು ಕೂಡ ಐ ಥಿಂಕ್ 6ನೇ ವರ್ಷದ್ದು ನಡೀತಾ ಇದೆ. ಇನ್ನೊಂದು ನಮ್ಮ ಅರುಣ ಹೋಮ ಅಂತೂ ನನ್ನ ಇಂದಿರಾ ಮೇಡಮ್ಗೆ, ಜ್ಞಾನ ವಿಕಾಸ್ ಪಬ್ಲಿಕ್ ಸ್ಕೂಲ್ ಇಂದಿರಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಇಯರ್ ಐ ಥಿಂಕ್ 2017 ಏನೋ ಹಿಂಗೆ ಮನಸ್ಸು ಬಂತು. ಎಲ್ಲರೂ ಸುಮ್ಮನೆ ರಥಸಪ್ತಮಿ ಅಂತ ಮಾಡ್ತಾರೆ, ಸುಮ್ಮನೆ ಸೂರ್ಯ ನಮಸ್ಕಾರ ಮಾಡಿಬಿಡ್ತಾರೆ. ಆ ದಿನ ಮಾಡೋದೆ ಏನಾದರೂ ಡಿಫ್ರೆಂಟ್ ಆಗಿರೋದು ಮಾಡಬೇಕಲ್ಲ, ಏನಾದರೂ ಚೇಂಜ್ ಇರಬೇಕಲ್ಲ ಅಂತ ಮನಸ್ಸಿಗೆ ಬಂತು. ಅವಾಗ ಯಾರೋ ಒಬ್ಬರನ್ನ ಕೇಳಿಕೊಂಡೆ, ಅರುಣ ಹೋಮ ಅಂತ ಇದೆ, ಮಾಡಬಹುದು, ಅರುಣ ಪ್ರಶ್ನೆಯಲ್ಲಿ ಅರುಣ ಹೋಮ ಮಾಡಿಸ್ತಾರೆ, ಮಾಡಬಹುದು ಅಂತ ಹೇಳಿದ್ರು. ಆವಾಗ ತಕ್ಷಣ ಒಂದ್ಸಲಿ ಜಾಗ ಪ್ರಾಬ್ಲಮ್ಮು, ನನಗೆ ಅದೊಂದು ದೊಡ್ಡ ಪ್ರಾಬ್ಲಮ್. ನನಗೆ ಇಲ್ಲಾಂದ್ರೆ ಜಾಗ ಇದ್ದೀರಿ ಇನ್ನೂ ಬೇಕಾದಷ್ಟು ಮಾಡ್ತಾಯಿದ್ದೆ. ಯಾಕೆಂದರೆ ಬಾಡಿಗೆಗಳನ್ನ ಕೊಟ್ಟು ಈ ಥರ ಸರ್ವಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ನಮ್ಮ ಬೆಂಗಳೂರಲ್ಲಿ ಫ್ರಾಂಕಾಗಿ ಹೇಳ್ಬಿಡ್ತೀನಿ, ಬಾಡಿಗೆ ಕೊಟ್ಟು ಸರ್ವಿಸ್ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಒಂಚೂರು ಜಾಗ ಸ್ಪೇಸ್ ಜಾಸ್ತಿ ಇದ್ದರೆ ಇನ್ನೂ ಬೇರೆ ಮಾಡೋದೆಲ್ಲ ಐಡಿಯಾ ಇದೆ. ಬಟ್ ಅವಾಗ ಅವ್ರಿಗೆ ಸುಮ್ಮನೆ ಕೇಳಿಕೊಂಡೆ, ಏನಕ್ಕೋ ಕರೆದಿದ್ರು ಏನಕ್ಕೋ ಅಲ್ಲಿ ಕರೆದಿದ್ರು. ಆವಾಗ ನೋಡಿದ್ದೆ ಜಾಗ, ಆವಾಗ ಸುಮ್ಮನೆ ಕೇಳಿದೆ. ಅವರು ನನ್ನ ಸ್ಟೂಡೆಂಟ್ ಆಗಿದ್ದರು ಮೇಡಮು. ಕೇಳಿದೆ, ಮೇಡಮ್ ಈ ಥರ ಇದೆ, ಐಡಿಯಾ ಇದೆ, ಒಂಚೂರು ಜಾಗ ಇದು ಮಾಡಿಕೊಡ್ತೀರಾ ನನಗೆ ಅಂತ. ಪಾಪ ಬರುತ್ತೋ ಹೇಳಿದ ತಕ್ಷಣ, ರಾಜೇಶ್ ನೀವೇನು ತಲೆ ಕೆಡ್ಸ್ಕೊಬೇಡಿ, ಅಲ್ಲಿ ಕೆಳಗಡೆ ಇದಿದೆ, ಏನು ಇದ್ರ ಥರ ಏನೋ ಒಂದು ಬೇಸ್ಮೆಂಟು ಕಾನ್ಫರೆನ್ಸ್ ಹಾಲ್ ಥರ ಚೆನ್ನಾಗಿರುತ್ತದು, ಅಲ್ಲಿ ಮಾಡ್ಕೋಬಹುದು. ತುಂಬ ಖುಷಿ ಆಯಿತು. ಅವತ್ತು ಶುರು ಮಾಡಿದವರು ಇಲ್ಲಿವರೆಗೂ ಅಷ್ಟೇ ಅಲ್ಲೇ ಮಾಡ್ತಾ ಇರೋದು. ಇವತ್ತು ಕೂಡ ಅವರು ಜನವರಿ ಆ ಟೈಮ್ ಬಂದಿದ್ದ ತಕ್ಷಣ ಒಂದು 10 ದಿವಸದ ಮುಂಚೆ, ಮೇಡಮ್ ಈ ಥರ ಇದಿದೆ ಅಂತಂದರೆ, ನೋ ಪ್ರಾಬ್ಲಮ್ ರಾಜೇಶ್, 2 ದಿವಸದ ಮುಂಚೆ ಹೇಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಟ್ಬಿಡ್ತೀನಿ ಅಂತಾರೆ. ಆಮೇಲೆ ಅವ್ರು ಅದನ್ನು ಹೇಳಿದರು, ಏನಂದರೆ ಎದುರುಗಡೆ ಅವ್ರದ್ದು ಫೀಲ್ಡ್ ಇದೆ, ಅವ್ರದ್ದೇ ಫೀಲ್ಡು, ಮಾಡಬೇಡ ದೊಡ್ಡದಾಗಿ ಮಾಡೋಣ ಅಂದರು. ನನಗೆ ಈ ದೊಡ್ಡದಾಗಿ ಮಾಡೋದು, ಸುಮ್ಮನೆ ದೊಂಬಿ ಮಾಡೋದು ನಂಗೆ ಇಷ್ಟ ಇರಲಿಲ್ಲ. ನನಗೇನು ಒಂದು 50 ಜನ ಕರೆಕ್ಟಾಗಿ ಸೇರಬೇಕು, ಅದು ಮ್ಯಾಕ್ಸಿಮಮ್ ಬೆನಿಫಿಟ್ ಅವ್ರಿಗೆ ಬರಬೇಕು, ಆ ಫೀಲ್ ಇಟ್ಕೊಂಡು, ಇಲ್ಲ ಮೇಡಮ್ ನನಗೆ ಇಲ್ಲಿಗೆ ಇಷ್ಟೇ ಸಾಕು, 50 ಜನ ಸೇರ್ತಾರೆ, ಕರೆಕ್ಟಾಗಿ 50 ಜನ ಸೇರ್ತಾರೆ ಸಾಕು ನನಗೆ ಇದು ಅಂತ. ಸೊ ಅದು ಕೂಡ ಅವ್ರ ಸಹಕಾರದಿಂದ ಇಲ್ಲಿವರೆಗೂ ನಡ್ಕೊಂಬರ್ತಾಯಿದೆ. ಅದು ಸುಮಾರು 10ನೇ ವರ್ಷ ಏನೋ, 10ನೇ ವರ್ಷ ಏನೋ ಆಯಿತು. ಸೊ ಈ ಥರ ರೆಗ್ಯುಲರಾಗಿ ಏನಾದರೂ ಮಾಡಬೇಕು ಅಂದರೆ ಜನಗಳ ಸಹಕಾರನೂ ಬೇಕಾಗತ್ತೆ. ಇವಾಗ ನೀವೆಲ್ಲ ಕ್ಲಾಸಿಗೆ ಬರಲಿಲ್ಲ ಅಂದಿದ್ದರೆ ಇದು ನಡೀತಾನೆ ಇರಲಿಲ್ಲ. ಭಗವದ್ಗೀತೆನೂ 2 ವರ್ಷ ನಡೀತಾ ಇರಲಿಲ್ಲ, ಅಥವಾ ಈ ಲಲಿತಾ ಸಹಸ್ರನಾಮನು ಏನು ಐ ಥಿಂಕ್ ಮೊನ್ನೆ ಯಾವಾಗಲೂ ಕೇಳಿದೆ ಅಲ್ವಾ, ಜನವರಿ 25ರಿಂದ ಏನು ಶುರು ಮಾಡಿದ್ದು, ನಿಯರ್ಲಿ 1.5 ವರ್ಷ ಆಗ್ತಾ ಬಂತು, 1.5 ವರ್ಷದಿಂದ ನಡೀತಾ ಇರಲಿಲ್ಲ. ಸೊ ನೀವೆಲ್ಲ ಉತ್ಸಾಹ ನೋಡಿಸೋದ್ರಿಂದ ನಾವು ಓದಿಯೋದು. ಕೆಲವು ಸಲ ನನಗೂ ಏನಾಗುತ್ತೆ ಅಂದರೆ ಮೂಡಿರಲ್ಲ, ಅಂಥ ಟೈಮಲ್ಲಿ ಕ್ಲಾಸ್ ಇಲ್ಲ ಅಂತ ಮೆಸೇಜ್ ಮಾಡಿಬಿಡ್ತೀನಿ, ಬೇಜಾರಾಗತ್ತೆ. ಬಟ್ ಏನು ಮಾಡಿ, ಪ್ರಿಪೇರ್ ಆಗೋಕ್ಕಾಗಿರಲ್ಲ. ಸೊ ಪ್ರಿಪೇರ್ ಆಗದೆ ನಾನು ಇಲ್ಲಿ ಬಂದು ಕೂತ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಆ ಕಾರಣದಿಂದ ಅಲ್ಲಿ ಕೆಲವು ಮಿಸ್ಗಳಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನನ್ನ ಕೈಯಲ್ಲಿ ಎಷ್ಟು ಪಾಸಿಬಲ್ ಇದೆಯೋ, ನನಗೂ ಏನು ಅಂದರೆ ವಿಷಯ ತಿಳ್ಕೊಬೇಕು ಅಂತ, ಎಲ್ಲ ವಿಷಯವನ್ನು ತಿಳ್ಕೊಬೇಕು ಮತ್ತು ಅದನ್ನು ತಿಳಿಸ್ಬೇಕು, ಸೈಂಟಿಫಿಕ್ಕಾಗಿ ತಿಳಿಸ್ಬೇಕು ಅನ್ನೋ ಆಸೆ. ಯಾಕೆ ಅಂದರೆ ನೆನ್ನೆನೂ ಕೂಡ ಒಂದು ಸ್ಟೂಡೆಂಟ್ ಹತ್ರದೇ ನಮ್ಮ ವೈಸಿ ಸ್ಟೂಡೆಂಟ್ಸ್ ಹತ್ರ ಅದೇ ಮಾತಾಡ್ತಾ ಇದ್ದೆ. ಈಗಿನ ಜನ್ರೇಷನ್ಗೆ ನೀವು, ಈಗಿನ ಜನ್ರೇಷನ್ಗಾಗಲಿ ಅಥವಾ ನಮ್ಮ ಹಿಂದಿನ ಜನ್ರೇಷನ್ಗಾಗಲಿ, ಒಂದು ವಿಜ್ಞಾನದ ಕಾರಣವನ್ನು ಕೊಟ್ಟು
ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಬೇಗ ಫಾಲೋ ಮಾಡ್ತಾರೆ. ಇಲ್ಲ ಅಂದರೆ ಸುಮ್ಮನೆ ಮಾಡಬೇಕು ಹೇಳಿದ್ದಾರೆ, ಇದು ಮಾಡಲೇಬೇಕು ಹೇಳಿದ್ದಾರೆ ಅಂದರೆ ಅದು ಒಂದು ದಿವಸ ಅದು ಕಟ್ಟಾಗದೆ. ಅದ್ರ ಬದಲು ಒಂದು ವಿಜ್ಞಾನದ ಕಾರಣವನ್ನು ಕೊಟ್ಟು ಅದಕ್ಕೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದರೆ ಮತ್ತು ಇಷ್ಟು ಇನ್ಫಾರ್ಮೇಷನ್ ಇದೆಯಾ. ಯಾಕೆಂದರೆ ನಮ್ಮ ಲಾಸ್ಟ್ ಜನ್ರೇಷನ್ನು ಆ ಇನ್ಫಾರ್ಮೇಷನ್ ಮರ್ತುಬಿಟ್ಟಿದ್ದಾರೆ. ನಮ್ಮ ಲಾಸ್ಟ್ ಜನ್ರೇಷನ್ ಅಂದರೆ ನಮ್ಮ ತಂದೆ ತಾಯಿ, ನಿಮ್ಮ ವಯಸ್ಸವರೆಲ್ಲ ಏನಾಗೋಗಿದೆ ಅಂದರೆ ನಮ್ಮ ಮಕ್ಕಳು ಫಾರಿನ್ಗೆ ಹೋಗಬೇಕು, ದುಡಿಬೇಕು, ವಾಪಸ್ ಬರೋದು ಬಿಡೋದು ಆಮೇಲೆ ಸೆಕೆಂಡ್ರಿ, ಬಟ್ ಫಾರಿನ್ಗೆ ಹೋಗಬೇಕು, ದುಡಿಬೇಕು, ಈ ಮೆಂಟಾಲಿಟಿಯಲ್ಲಿ ಬಂದುಬಿಟ್ಟಿದೆ. ನಾನು ಸುಮಾರು ಸಲ ಕೆಲವ್ರಿಗೆ ಬೇಜಾರಾದರೂ ಹೇಳ್ತಾ ಇರ್ತೀನಿ. ಏನಂದರೆ ಎಲ್ಲರಿಗೂ ಏನಂದರೆ ಆ ಜನ್ರೇಷನ್ಗೆ ಏನಾಗೋಗಿದೆ ಅಂದರೆ ವಿವೇಕಾನಂದರು ತುಂಬ ಒಳ್ಳೆಯವರು, ಬಟ್ ನಮ್ಮನೇಲಿ ಇರಬಾರ್ದು, ಪಕ್ಕದ ಮನೇಲಿ ಇರಬೇಕು ಅಂತ. ನಮ್ಮನೇ ವಿವೇಕಾನಂದ ಬೇಡ, ಪಕ್ಕದ ಮನೇಲಿ ಇರಬೇಕು ವಿವೇಕಾನಂದ ಅಂತ, ಆ ಮೆಂಟಾಲಿಟಿ ಬಂದುಬಿಟ್ಟಿದೆ. ಅದನ್ನು ಕೂಡ ಗಮನಿಸಿದ್ದೆ. ಸೊ ಆ ಕಾರಣದಿಂದ ಒಂದು ಸೈಂಟಿಫಿಕ್ ಆಗಿ ಮತ್ತು ಇನ್ನೊಂದು ಕಡೆ ಸುಮಾರು ಕಡೆ ನಾನು ಫಸ್ಟು ಪತಂಜಲಿಯಲ್ಲಿ ಮಾಡ್ತಾ ಇರಬೇಕಾದ್ರೆ ಹೀಗೆ ಒಬ್ಬರು ವಯಸ್ಸಾದವ್ರು ಬಂದು ಯಾವುದೋ ಒಂದು ಕ್ಲಾಸ್ ಮಾಡಿದ್ದೆ, ಯೋಗದ್ದೇನೋ ಒಂದು ಕ್ಲಾಸ್ ಮಾಡಿದ್ದೆ, ನಿಯರ್ಲಿ ಒಂದು 3/4 ಗಂಟೆ ಮಾಡಿದ್ದೆ. ಯಾರೋ ಒಬ್ಬರು ವಯಸ್ಸಾದವ್ರು ಆವಾಗ ಒಂದು 10 ವರ್ಷದ ಕೆಳಗಡೆ, ಅವ್ರಿಗೂ ಒಂದು 70 ವರ್ಷ ಬಂದುಬಿಟ್ಟು ಸಾಷ್ಟಾಂಗ ಬಿದ್ದುಬಿಟ್ರು, ನಮಸ್ಕಾರ ಮಾಡಿಬಿಟ್ರು. ಅಯ್ಯೋ ಇದೇನಕ್ಕಪ್ಪ ಇದೇನು ಅಂದ್ಬಿಟ್ಟು ಆಮೇಲೆ ಅವ್ರು ನಿಂತ್ಕೊಂಡ್ಬಿಟ್ಟು ಒಂದು ಮಾತು ಹೇಳಿದ್ರು, ರಾಜೇಶ್ ಅವರೇ ನಿಮಗೊಂದು ಹೇಳ್ತೀನಿ, ಅಣ್ಣ ಅಂತ ಹೇಳೋದಲ್ಲಿ, ಅಣ್ಣ ನಿಮ್ಗೊಂದು ಹೇಳ್ತೀನಿ, ಅದನ್ನು ನಡೆಸ್ಕೊಡ್ತೀರಾ ನನಗೆ ಅಂತ. ಆಮೇಲೆ ಏನಪ್ಪ ಏನು ಸರ್ ಅಂದೆ, ಏನಣ್ಣ ಅಂದೆ. ಆಮೇಲೆ ಅವರು ಅದೇ ಹೇಳಿದ್ರು, ಏನಂದರೆ ಇನ್ನು ಮುಂದೆ ನೀವು ಯಾವಾಗಲೇ ಕ್ಲಾಸ್ ಮಾಡಬೇಕಾದ್ರೂ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡೇ ಮಾಡಿ ಅಂತ. ನಾನು ಏನಿದು, ಏನಕ್ಕೆ ಹಿಂಗೆ ಹೇಳ್ತಾರಲ್ಲ, ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಕೇಳಿದೆ. ಏನಕ್ಕಣ್ಣ, ಯಾಕೆ ನೀವು ಆ ಥರ ಕೇಳ್ತಾ ಇದ್ದೀರಾ, ಯಾಕೆ ಹಂಗೆ ಮಾಡಬೇಕು, ಪಂಚೆ ಉಟ್ಕೊಂಡು ಅಂದರೆ ನಾನು ಏನಕ್ಕೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮಾಡಬಾರ್ದು ಅಂತಲ್ಲ, ನೀವು ಜೀನ್ಸ್ ಪ್ಯಾಂಟು ಮತ್ತು ಟಿ ಶರ್ಟ್ ಹಾಕ್ಕೊಂಡು ಮಾಡಿದ್ರೆ, ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡು ಈ ಥರ ವಿಷಯಗಳನ್ನೇ ಹೇಳಿದ್ರೆ, ಅಂದರೆ ಸೈಂಟಿಫಿಕ್ಕಾಗಿ ಯೋಗದ ವಿಷಯಗಳನ್ನೇ ಹೇಳಿದ್ರೆ ಈಗಿನ ಯಂಗ್ ಜನ್ರೇಷನ್ ಕೇಳ್ತಾರೆ. ಇಲ್ಲಾಂದ್ರೆ ನೀವೇನಾದರೂ ಒಂದು ಕಾವಿ ಬಟ್ಟೆನೋ ಅಥವಾ ವೈಟ್ ಶರ್ಟೋ ಪಂಚೆನೋ ಹಾಕ್ಕೊಂಡ್ಬಿಟ್ಟು ನೀವು ಪೂಜಾರಿ ಥರ ನೀವು ಕೂತ್ಕೊಂಡ್ಬಿಟ್ಟು ನೀವು ಹೇಳಿದ್ರೆ ಕೇಳಲ್ಲ, ಓಡೋಗ್ಬಿಡ್ತಾರೆ. ಆ ಕಾರಣದಿಂದ ದಯವಿಟ್ಟು ನೀವು ಈ ಥರ ಮಾಡಿ ಕ್ಲಾಸ್ನ ಅಂತ ಆವಾಗಲಿಂದ ನನಗೆ ಹೇಳಿದ್ರು. ಅವತ್ತಿಂದ ನನಗೆ ಅಂದರೆ ತಲೆಗೆ ಬಂದಿದ್ದೇನು ಅಂದರೆ, ನೀವು ಕೆಲವು ಸಲ ನೋಡಿರ್ಬೋದು, ನಾನು ಟ್ರ್ಯಾಕ್ ಪ್ಯಾಂಟಲ್ಲೇ ಕೂತಿರ್ತೀನಿ, ಕ್ಲಾಸ್ಗಳಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಅವತ್ತಿಂದ ಇದು ತಲೆಗೆ ಬಂದಿದ್ದು. ಸೊ ಕ್ಲಾಸ್ ಇಂಪಾರ್ಟೆಂಟು, ನಾಲೆಜ್ ಶೇರಿಂಗ್ ಈಸ್ ಇಂಪಾರ್ಟೆಂಟ್. ಮತ್ತು ಇವಾಗಿನ ಜನ್ ಝೀಗಳಿಗೆ ಸೊ ಅದು ಕಾಕ್ರೋಚಸ್ಗಳಿಗೆ ಅಂತ ಹೇಳ್ಬೋದಾ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಾಲೆಜ್ ಕೊಡೋಣ ಅನ್ನೋ ಉದ್ದೇಶದಿಂದನೇ ಇದೆಲ್ಲ ಶುರು ಮಾಡಿರೋದು. ಇನ್ನೂ ಸಾಕಷ್ಟು ಐಡಿಯಾಗಳಿದೆ. ಇವಾಗ ಒಂದು ಗುರುಕುಲದಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಒಂದು ಗುರುಕುಲ ಇದೆ ನಿಮ್ಮ ಮನೆಗಳ ಹತ್ರನೇ, ಶ್ರೀ ವಿಶ್ವೇಶಧಾಮ ಅಂತ, SVD ಅಂತ, ಇಲ್ಲೇ ರೈನ್ಬೋ ಅಪಾರ್ಟ್ಮೆಂಟ್ ಹಿಂದೆ. ಓಕೆ, ಅಲ್ಲಿ ರಾಘವೇಂದ್ರ ಐತಾಳ್ ಅಂತ ಅವರು ನಡೆಸ್ಕೊಡ್ತಾರೆ. ಅವರು ನಡೀತಾರೆ. ಅಲ್ಲಿಗೂ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ಈ ಥರ ಸೈಂಟಿಫಿಕ್ ಆ್ಯಂಡ್ ಸ್ಪಿರಿಚುಯಾಲಿಟಿನ ಅರ್ಥ ಮಾಡಿಸೋದಕ್ಕೆ. ಸೊ ಈ ಥರ ಜ್ಞಾನಯೋಗವನ್ನು ಸ್ಪ್ರೆಡ್ ಮಾಡಬೇಕು ಅನ್ನೋ ಆಸೆ ಇದೆ, ತುಂಬಾ ಇದೆ. ಇನ್ನೂ ಬೇಕಾದಷ್ಟು ಕ್ಲಾಸ್ಗಳು ಮಾಡಬೇಕು ಅಂದರೆ ಮೇನ್ ಥಿಂಗ್ ಈಸ್, ನಾನು ಅವಾಗಲೇ ಹೇಳಿದ್ನಲ್ಲ, ನಾವು ಬಾಡಿಗೆ ಕೊಟ್ಟು ಇದೆಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವಾಗ ಬೆಂಗಳೂರಲ್ಲಿ ಬಾಡಿಗೆ ತುಂಬ ಜಾಸ್ತಿ. ಸೊ ಆ ಬಾಡಿಗೆ ಕೊಟ್ಟು ನಾನು ಸರ್ವಿಸ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ನಡೀತಾ ಇದೆ. ಯಾವಾಗ ಚಾನ್ಸಸ್ ಸಿಗುತ್ತೆ ಎಲ್ಲವನ್ನು ಮುಂದೆ ಇಂಪ್ರೂವ್ ಮಾಡಿ, ಹಾಗೆ ಒಂದೊಂದು ಸಪ್ರೇಟು ಸೆಕ್ಷನ್ಸ್ಗಳು ಮಾಡಿ ಬೇರೆ ನನಗೆ ಇನ್ನೊಂದು ಆಸೆ ಇದೆ. ನಮ್ಮ ಸ್ಟೂಡೆಂಟ್ಸ್ ಹತ್ರನೂ, ರಮ್ಯಾ ಮೇಡಮು, ರಾಣಿ ಮೇಡಮ್ ಹತ್ರ ಕೆಲವ್ರ ಹತ್ರ ಹೇಳ್ಕೊಂಡಿದ್ದೀನಿ. ಏನಂದರೆ ವಾರಕ್ಕೆ ಒಂದೇ, ಜಾಸ್ತಿ ಇಲ್ಲ ಸದ್ಯಕ್ಕೆ, ವಾರಕ್ಕೆ ಒಂದು ಟಾಕ್ ಇಡಬೇಕು ಸಂಜೆ. ಯಾರಾದರೂ ಮಾತಾಡಲಿ, ನಮ್ಮ ಸ್ಟೂಡೆಂಟ್ಸ್ ಆದರೂ ಮಾತಾಡಲಿ, ಯಾರಾದರೂ ತಿಳಿದಿರೋರು ಬಂದು ಮಾತಾಡಲಿ, ಇಲ್ಲ ನಾವು ಯಾರನ್ನಾದ್ರೂ ಸೋರ್ಸ್ ಮಾಡಿಕೊಂಡು ಎಷ್ಟು ಜನ ಬರಲಿ. ನನಗೆ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ಗೊತ್ತಿರ್ಬೋದು, ಆ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ಮತ್ತು ಆ ಲೈಬ್ರರಿ, ಯಾವುದದು ಲೈಬ್ರರಿ, ವರ್ಲ್ಡ್ ಕಲ್ಚರ್ ಲೈಬ್ರರಿ, ಎವ್ರಿ ಡೇ ಟಾಕ್ ನಡೆಯುತ್ತೆ. ಸೊ ಆ ಥರದ್ದು ಏನಾದರೂ ಒಂದು ಇಲ್ಲಿ ಅಂತ ಏನೋ ಇಲ್ಲೋ ಅಥವಾ ಕರೆಕ್ಟಾಗಿರೋ ಜಾಗದಲ್ಲಿ ಒಂದೆಲ್ಲ ಫೆಸಿಲಿಟಿ ಕೊಟ್ಟು ಮಾಡಿದ್ರೆ ನಮಗೇನು 100 ಜನ 1000 ಜನ ಸೇರೋದು ಬೇಡ, ಒಂದು 20 ಜನ 25 ಜನ ಯಾರಾದರೂ ಬರಲಿ ಕೂತ್ಕೊಂಡು, ಅವತ್ತೇನೋ ಒಂದು ಟಾಕ್ ಇರುತ್ತೆ. ವಾರಕ್ಕೆ ಒಂದು ದಿವಸ ಒಂದು ಟಾಕು. ಓಕೆ, ಬಂದು ಕೇಳಿಸ್ಕೊಂಡು ಹೋಗಲಿ. ಸೊ ನಮ್ಮ ಸ್ಟೂಡೆಂಟ್ಸು ಅದು ಮಾಡ್ದಂಗೆ ಆಗುತ್ತೆ, ಅವರು ಮಾತಾಡ್ದಂಗೆ ಆಗುತ್ತೆ, ಮತ್ತು ಬೇರೆಯವರು ಹೊಸಬ್ರು ಮಾತಾಡ್ದಂಗೆ ಆಗುತ್ತೆ, ಮತ್ತು ಹೊಸಬ್ರನ್ನ ಕರೆಸಿ ಮಾತಾಡ್ದಂಗೆ ಆಗುತ್ತೆ, ನಮಗೂ ನಾಲೆಜ್ ಶೇರ್ ಆಗುತ್ತೆ. ಇದೊಂದು ಆಸೆ ಇದೆ. ಓನ್ಲಿ ಐ ಆಮ್ ವೇಟಿಂಗ್ ಫಾರ್ ಸ್ಪೇಸ್. ಆ ಸ್ಪೇಸ್ ಕರೆಕ್ಟಾಗಿರೋದು ಸಿಕ್ಕಿದ್ರೆ ಡೆಫಿನೆಟಾಗಿ ಅದೊಂದು ಮಾಡಬೇಕು ಅನ್ನೋ ಆಸೆ ಇದೆ. ವಾರಕ್ಕೊಂದು ಜನರಲ್ ಟಾಪಿಕ್,
ಸ್ಪೆಸಿಫಿಕ್ ಆಗಿವೆ ನಾವು ಮಾತಾಡ್ತೀವಲ್ಲ ಆ ಥರದ್ರಲ್ಲಿ ಒಂದೊಂದು ಚಿಕ್ಕ 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 ಟಾಪಿಕ್ ತೊಗೊಂಡು ಎಲ್ಲರೂ ಮಾತಾಡಲಿ ಅನ್ನೋ ಆಸೆ ಇದೆ. ಸೊ ಅದೊಂದು ಮಾಡೋಣ ಅಂತ ಪ್ಲ್ಯಾನ್ ಇದೆ. ವರ್ಕೌಟ್ ಮಾಡ್ತಾ ಇದ್ದೀನಿ, ಮಾಡೋಣ ಮುಂದಕ್ಕೆ. ಇನ್ನೂ ನನ್ನ ಕೈಯಲ್ಲಿ ಏನೇನಾಗುತ್ತೋ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ. ಸಹಕಾರ ಕೊಡೋಕ್ಕೆ ನೀವೆಲ್ಲ ಇದ್ದೀರಾ ಅಂತ ನನಗೆ ಅನ್ನಯಜ್ಞ ನೋಡೇ ಗೊತ್ತಾಯಿತು, ಮತ್ತು ಈ ಭಗವದ್ಗೀತಾ ಕ್ಲಾಸ್ ನೋಡೇ ಗೊತ್ತಾಯಿತು. ಸೊ ಎಲ್ಲದಕ್ಕೂ ಸಹಕಾರ ಕೊಡೋಕ್ಕೆ ನೀವಿದ್ದೀರಾ ಅನ್ನೋದು ಗೊತ್ತು. ಅದೊಂದು ಪ್ಲ್ಯಾನ್ ಮಾಡ್ತೀನಿ, ನೋಡುವ. ಇಟ್ ಮೈಟ್ ವರ್ಕ್. ದೇವರು ಸರ್, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್, ಸೆಲೆಬ್ರೇಷನ್ಸ್ಗೆ ಥ್ಯಾಂಕ್ಸ್. ಸಾರಿ 2 ದಿವಸ ಅರ್ಲಿ ಇದೆ. ಯಾಕೆಂದರೆ 29ನೇ ತಾರೀಕು ನನಗೆ ಡೌಟ್, ಯಾಕೆಂದರೆ ಸ್ವಲ್ಪ ಹೂವು ತರೋದಕ್ಕೆಲ್ಲ ಹೋಗಬೇಕು. 30ನೇ ತಾರೀಕು ಬೆಳಗ್ಗೆ ಹೊರಡ್ತಾ ಇದ್ದೀವಿ ಶೃಂಗೇರಿಗೆ. ಸೊ 30, 31 ಶೃಂಗೇರಿನಲ್ಲಿ, 30ನೇ ತಾರೀಕು ಇದು ಏನು ಪಾರಾಯಣ ಮತ್ತು ದೀಪ ನಮಸ್ಕಾರ ಇರುತ್ತೆ ರಾತ್ರಿ. ಆಮೇಲೆ ಮಾನೆಯಸ ಚಂಡಿಕಾ ಹೋಮ ಇರುತ್ತೆ. ಅದು ಮುಗಿಸ್ಕೊಂಡು ಶನಿವಾರ ಹೊರನಾಡಿಗೆ ಹೋಗಿ ಭಾನುವಾರ ಬರೋಣ ಅನ್ನೋ ಪ್ಲ್ಯಾನ್ ಇರೋದು. ಸೊ ಇಷ್ಟು ನಮ್ಮದು ಪ್ಲ್ಯಾನ್ ಇರುತ್ತೆ. ಸೊ ಒಂದ್ಸಲಿ ನಾನು ಹೇಳಿದ್ನಲ್ಲ, ನಮ್ಮ ಫುಲ್ ಯೋಗ ಟ್ರೂಪ್ನ ಒಂದು ಚಂಡಿಕಾ ಹೋಮಕ್ಕೆ ಪ್ಲ್ಯಾನ್ ಇದೆ, ನೋಡುವ. ದೇವ್ರ ಸಹಕಾರ ಕೊಡ್ತಾನೆ. ಆಯ್ತಮ್ಮ, ಸೊ ಇಲ್ಲಿ ಹೇಳಿ ಮುಗಿಸೋಣ ನಮ್ಮ ಮಾತನ್ನ. ಇನ್ನೇನು ಕೆರೆ ಹತ್ರ ನನಗೆ ಇವರಿಬ್ರು ಹೇಳ್ತಾ ಇದ್ರು, ಅವರು